Hey guys, I am Sham and you are watching Python for 1% Developer. This is not just a Python tutorial, this is the series that builds the developer who wins in the AI era. ಬನ್ನಿ ಶುರು ಮಾಡೋಣ. ಮುಂದಕ್ಕೆ ಹೋಗಿದ್ದ ಮುಂಚೆ ಸ್ವಲ್ಪ ರೀಕ್ಯಾಪ್ ಮಾಡ್ಕೊಂಬಿಡೋಣ. ಪಾರ್ಟ್ 9 ಮತ್ತು 10 ಅಲ್ಲಿ ಏನು ಕಲ್ತ್ವಿ, ಇಂಟೀಜರ್ ಮತ್ತು ಸ್ಟ್ರಿಂಗ್ ಬಗ್ಗೆ ಕಲ್ತ್ವಿ. ಇದು ಜಸ್ಟ್ ಕ್ಯಾಲ್ಕುಲೇಟರ್ ಥರ ವರ್ಕ್ ಆಗ್ತಾ ಇತ್ತು, ಯಾಕಂದರೆ ಬರೀ ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ ಮಾತಾಡಿ ನೋಡಿದ್ದು. ಇದು ಜಸ್ಟ್ ಕ್ಯಾಲ್ಕುಲೇಟರ್ ಥರ ವರ್ಕ್ ಆಗ್ತಾ ಇತ್ತು. ಆಮೇಲೆ ನಮ್ಮ ಪಾರ್ಟ್ 11ಅಲ್ಲಿ ನಾವು ಅವಾಗ ಫಸ್ಟ್ ಕ್ವಶನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಇವಾಗ ಕ್ಯಾಲ್ಕುಲೇಟರ್ ಟು ಸಾಫ್ಟ್ವೇರಿಗೆ ಬರ್ತಾ ಇದೆ. ಹಿಂಗೆ ಫಸ್ಟ್ ಕ್ವಶನ್ ಕೇಳಿದ್ದನು ಏನು, ಎಸ್ ಆರ್ ನೋ ಅಷ್ಟೇ ಹೇಳು ಅಂತ. ವಿ ಲರ್ನ್ ಕಂಪ್ಯಾರಿಸನ್ ಆಪರೇಷನ್ ಈಕ್ವಲ್ಸ್ ಟು ನಾಟ್ ಈಕ್ವಲ್ ಟು ಗ್ರೇಟರ್ ದೆನ್ ಲೆಸ್ ದೆನ್ ಎಲ್ಲದು ಒಂದೊಂದು ಕ್ವಶನ್ ಕೇಳ್ತಾ ಇತ್ತಪ್ಪ. ಒಂದು ಕ್ವಶನ್ ಕೇಳ್ತಾ ಇದ್ವಿ ನಾವು, ಎಸ್ ಆರ್ ನೋ ಅಷ್ಟೇ. ಪ್ರಾಬ್ಲಮ್ ಹೆಂಗೆ ಗೊತ್ತಾ, ಎಲ್ಲ ಸಾಫ್ಟ್ವೇರಲ್ಲಿ ಬರೀ ಒಂದೇ ಕ್ವಶನ್ ಕೇಳೋಲ್ಲ, ನಾವು ಮಲ್ಟಿಪಲ್ ಕ್ವಶನ್ಸ್ ಕೇಳ್ತೀವಿ. ಫಾರ್ ಎಕ್ಸಾಂಪಲ್, ನೀವು ಎ ಟಿ ಎಮಿಗೆ ಹೋದ ತಕ್ಷಣ ನೀವು ಪಿನ್ ಕೊಟ್ಟ ತಕ್ಷಣ ಎಂಟ್ರ್ ಆಗ್ಬಿಡತ್ತಾ? ಅದು ಇಲ್ಲ, ಪಿನ್ ವ್ಯಾಲಿಡಾ ಅಂತ ಚೆಕ್ ಮಾಡುತ್ತೆ. ನಿಮ್ಮ ಪಿನ್ ವ್ಯಾಲಿಡ್ ಆಗಿದ್ರು ಕೂಡ ನಿಮ್ಮ ಅಕೌಂಟ್ ಆ್ಯಕ್ಟಿವಾ ಅಂತ ಚೆಕ್ ಮಾಡುತ್ತೆ. ನಿಮ್ಗೆ ಅಕೌಂಟ್ ಆ್ಯಕ್ಟಿವ್ ಆಗಿದ್ರು ಕೂಡ ಇದು ಎಕ್ಸ್ಪೈರ್ ಆಗಿದೆಯಾ ಕಾರ್ಡು ಅಥವಾ ಇಲ್ವಾ ಅಂತ ಚೆಕ್ ಮಾಡುತ್ತೆ. ಅದಾದಮೇಲೂ ಕೂಡ ನೀವು ಕೊಟ್ಟಿರೋ ಅಮೌಂಟ್ಗೆ ಬ್ಯಾಲೆನ್ಸ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡುತ್ತೆ. ಇದರ ಮಲ್ಟಿಪಲ್ ಸೆಟ್ ಆಫ್ ಕ್ವಶನ್ಸ್ ಕೇಳತ್ತಲ್ವಾ. ಇನ್ನೊಂದು ಎಕ್ಸಾಂಪಲ್ ತೊಗೊಂಬಿಡಿ ಆಯಿತಾ. ಲಾಗಿನಿಗೆ ಹೋದ ತಕ್ಷಣ ನೀವು ಯಾವ ಥರ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ. ಇಮೇಲಿಂದ ಲಾಗಿನ್ ಆದ, ಗೂಗಲಿಂದ ಲಾಗಿನ್ ಆದ, ಅಥವಾ ನೀವು ಫೋನ್ ನಂಬರಿಂದ ಲಾಗಿನ್ ಆದ. ಇದರ ಮಲ್ಟಿಪಲ್ ಸೆಟ್ ಆಫ್ ಕ್ವಶನ್ಸ್ ಇರುತ್ತಲ್ವಾ. ನಾವು ಈ ಪಾರ್ಟ್ 11ಅಲ್ಲಿ ಇವಾಗ ಒಂದೇ ಕ್ವಶನ್ ಬೇರೆ 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 ಸ್ಟೆಪ್ಪಲ್ಲಿ ಕೇಳ್ತಾ ಇದ್ವಿ. ಬಟ್ ವಿ ಕೆನಾಟ್ ಕಂಬೈನ್ ದೆಮ್ ಇಂಟು ಒನ್ ಡಿಸಿಷನ್ ಎಟ್, ಅಲ್ವೇನಪ್ಪ. ಬಟ್ ಈ ಪಾರ್ಟ್ 12ಅಲ್ಲಿ ಲಾಜಿಕಲ್ ಆಪರೇಟರ್ಸ್ ಅನ್ನೋ ಆಯುಧನ ಇಟ್ಕೊಂಡು ಮಲ್ಟಿಪಲ್ ಕ್ವಶನ್ಸ್ನ ಕೇಳೋಣ ಒಂದು ಡಿಸಿಷನ್ ಮಾಡೋದಕ್ಕೆ. ಇದೇ ಇವಾಗ ಲಾಜಿಕಲ್ ಆಪರೇಟರ್ಸ್ ಇಂಟ್ರೊಡಕ್ಷನ್. ಬನ್ನಿ ನೋಡೋಣ ಹೆಂಗಿರುತ್ತೆ ಲಾಜಿಕಲ್ ಆಪರೇಟರ್ಸ್ ಅಂತ. ಇದೇ ಲಾಜಿಕಲ್ ಆಪರೇಟರ್ಸ್ ಸುಮಾರು ಜನಕ್ಕೆ ಐಡಿಯಾ ಇರುತ್ತೆ. ಲಾಜಿಕಲ್ ಆಪರೇಟರ್ಸ್ ಕಂಬೈನ್ ಮಲ್ಟಿಪಲ್ ಕಂಡೀಷನ್ ಇಂಟು ಒನ್ ಎಕ್ಸ್ಪ್ರೆಷನ್, ಅಲ್ವೇನಪ್ಪ. ಇಲ್ಲೇನಿದೆ, ಫಸ್ಟು ನಮ್ಮ ಪೈಥಾನಲ್ಲಿ ಎಂಡ್ ಇದೆ, ಆರ್ ಇದೆ, ಆಮೇಲೆ ನಾಟ್ ಇದೆ. ಈ ಒಂದು ಎಕ್ಸಾಂಪಲ್ ನೀವು ನೋಡಿಬಿಟ್ರೆ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಎಲ್ಲ ಬರ್ಕೊಂಡಿದ್ದೀನಿ ಇಲ್ಲಿ. ನೋಡಪ್ಪ ಏನಾಯ್ತು ಇವಾಗ. ಏಜ್ 25 ಇದೆ, ಒಂದು ಹ್ಯಾಸ್ ಐ ಡಿ, ಹೌದು ಐ ಡಿ ಇದೆ ನನ್ನ ಹತ್ರ. ಏಜ್ ಗ್ರೇಟರ್ ದ್ಯಾನ್ 18, ಹೌದು, ಆ್ಯಂಡ್ ಹ್ಯಾಸ್ ಐ ಡಿ, ಟ್ರೂ. ಏಜ್ ಗ್ರೇಟರ್ ದ್ಯಾನ್ 18 ಆ್ಯಂಡ್ ನಾಟ್ ಹ್ಯಾಸ್ ಐ ಡಿ ಅಂತ ಹೇಳ್ತಿದೆ. ಬಟ್ ನನ್ನ ಹತ್ರ ಐ ಡಿ ಇದೆ ಅಂತ ನಾನು ಟ್ರೂ ಅಂತ ಹೇಳ್ತಾ ಇತ್ತು. ಹಾಗಾಗಿ ಇದು ನಮಗೆ ಫಾಲ್ಸ್ ಬರುತ್ತೆ. ಅದೇ ಇಲ್ಲಿ ಬಂದಿರೋದು ರಿಸಲ್ಟು, ಅಲ್ವೇನಪ್ಪ. ಇಲ್ಲಿ ಬಂದ ತಕ್ಷಣ ಅದಾದಮೇಲೆ ಆರ್ ಅಂದರೆ 2ರಲ್ಲಿ 1 ಅಂತ, ಅಲ್ವೇನಪ್ಪ. ಇವಾಗ ಆರ್ ಹತ್ರ ಇಲ್ಲ ಆಯಿತು. ಈ ಸ್ಟೂಡೆಂಟ್ ಫಾಲ್ಸ್, ಈಸ್ ಎಂಪ್ಲಾಯಿ ಟ್ರೂ, ಹೌದು. ಈ ಸ್ಟೂಡೆಂಟ್ ಆರ್ ಎಂಪ್ಲಾಯಿ, ಹೌದು, ಟ್ರೂ. ಎಂಪ್ಲಾಯಿ ಅಥವಾ ಸ್ಟೂಡೆಂಟ್ ಆಗಿದ್ದೀನಿ, ನಾನು ಎಂಪ್ಲಾಯಿ ಆಗಿದ್ದೀನಿ, ಅದಕ್ಕೆ ಟ್ರೂ ಕೊಡ್ತು. 2ರಲ್ಲಿ 1 ಕೆಲಸ. ಇವಾಗ ನಾಟ್ ಅಂದ್ರೇನು ನಿಮ್ಗೆ ಆಲ್ರೆಡಿ ಇಲ್ಲಿ ಗೊತ್ತಾಗ್ಬಿಟ್ಟಿದೆ. ಏನಂತ ಇದು ಡೆಫಿನೇಷನಲ್ಲಿ, ರಿವರ್ಸಿಂಗ್ ದ ಬೂಲಿಯನ್ ಅಂತ. ಇವಾಗ ಈಸ್ ಆ್ಯಕ್ಟಿವ್ ಅಂದರೆ ಇಲ್ಲಿ ನಾಟ್ ಆ್ಯಕ್ಟಿವ್ ಅಂದರೆ ಅದು ಫಾಲ್ಸ್ ಅಂತ ಅರ್ಥ. ಇಷ್ಟು ಗೊತ್ತಾಯ್ತಾ? ಇಷ್ಟು ಗೊತ್ತಾದ ತಕ್ಷಣ ಸಾಲಲ್ಲ. ಇಲ್ಲೊಂದು ಕ್ರಿಟಿಕಲ್ ಪಾಯಿಂಟ್ ಇದೆ. ಎಲ್ಲರೂ ನಿಮ್ಗೆ ಟ್ರಿಕ್ ಮಾಡೋಕ್ಕೆ ಇಂಥ ಕ್ವಶನ್ಸ್ಗಳು ಕೇಳ್ತಾರೆ. ಬಟ್ ನಾವು ಕೂಡ ಡೆವಲಪರ್ಸ್ ಆಗಿರೋರು, ನಾವು ಈ ಥರ ಒಂದು ಮೆಕ್ಯಾನಿಸಮ್ ಯೂಸ್ ಮಾಡ್ತೀವಿ. ಯಾವುದು ಅಂತ ಮುಂದೆ ಹೇಳ್ತೀನಿ. ನೋಡಿ ಇಲ್ಲಿದೆಯವಲ್ಲ, ಇದು ಯಾವುದಕ್ಕೆ ಅಂತ ರಿಯಲ್ ವರ್ಡ್ ಎಕ್ಸಾಂಪಲ್ ಕೊಟ್ಟು ಕೂಡ ನಿಮ್ಗೆ ಹೇಳ್ತೀನಿ. ಇದು ತುಂಬ ಇಂಪಾರ್ಟೆಂಟ್. ಈ ಥರ ಟ್ರೂ ಫಾಲ್ಸ್ ಬಂದಾಗ ಇದು ಎಂಡ್ ಆಪರೇಷನ್ ಯೂಸ್ ಮಾಡಬೇಕಂದ್ರೆ ತುಂಬ ಇಂಪಾರ್ಟೆಂಟು. ನಾವು ಕಾನ್ಫಿಗರೇಷನ್ಸ್ ಫೈಲಲ್ಲೆಲ್ಲ ಈ ಥರದ್ದು ಯೂಸ್ ಮಾಡ್ತೀವಿ ನಾವು. ಹಂಗಾಗಿ ನಿಮಗೆ ಒಂದು ಹೇಳಬೇಕು ಅಂತ ಅನಿಸ್ತು ನನಗೆ. ನೋಡಿ, ಫಸ್ಟ್ ಫಾರ್ ಎಕ್ಸಾಂಪಲ್ ಹಲೋ ವರ್ಡ್ ನೆನ್ನೆ ನೋಡ್ಕೊಂಬಂದಿದ್ದೀರಾ. ಈ ಸ್ಟ್ರಿಂಗ್ ಒಳಗಡೆ ನಿಮಗೆ ಒಂದು ಕೀವರ್ಡ್ ಏನೋ ಇತ್ತು ಅಂದರೆ ಅದಕ್ಕೆ ಅದು ಟ್ರೂ ಅಂತ ಕನ್ಸಿಡರ್ ಮಾಡುತ್ತಲ್ಲನಪ್ಪ. ನಾನು ಎಂಡ್ ಆಪರೇಷನ್ ಯೂಸ್ ಮಾಡಿದ್ದೀನಿ. ಇವಾಗೇನು ನಿಮ್ಮ ಪ್ರಕಾರ ಏನು ಬರಬೇಕಿತ್ತು? ಹಲೋ ಅಂದರೆ ಅಲ್ಲಲ್ಲಿ ಏನೋ ಇದೆ, ಟ್ರೂ ಆಯಿತು. ಆ್ಯಂಡ್ ವರ್ಡಲ್ಲಿ ಏನೋ ಇದೆ, ಅದು ಟ್ರೂ. ಬಟ್ ಇಲ್ಲಿ ಟ್ರೂ ರಿಟರ್ನ್ ಮಾಡಲ್ಲ, ವರ್ಡ್ ರಿಟರ್ನ್ ಮಾಡುತ್ತೆ. ಯಾಕಂದರೆ ಈ ವರ್ಡ್ರಲ್ಲಿ ಎಂಡ್ ಆದರೆ ಫಸ್ಟ್ ಇಲ್ಲೋಗಿ ಚೆಕ್ ಮಾಡ್ತಾ ಮುಗೀತು ಕತೆ ಅದ್ರದ್ದು. ನೆಕ್ಸ್ಟ್ ಕರ್ಸರ್ ಇಲ್ಲಿ ಬಂದು ಇಲ್ಲಿ ಚೆಕ್ ಮಾಡ್ತಾ ರಿಟರ್ನ್ ಮಾಡೋ, ಹೌದು ಟ್ರೂ ಇದೆ ಅಂದರೆ ರಿಟರ್ನ್ ಮಾಡಿಬಿಡ್ತಾರೆ ಲಾಸ್ಟಿಗೆ. ಬಟ್ ಇಲ್ಲಿ ನೋಡು ಏನಾಗ್ತಿದೆ, ಬರೀ ಎಮ್ ಟಿ ಇದೆಯಾ, ಎಮ್ ಟಿ ಆ್ಯಂಡ್ ವರ್ಡ್ ಇದೆ. ಬಟ್ ಎಮ್ ಟಿ ಮಾತ್ರ ಇಲ್ಲಿ ರಿಟರ್ನ್ ಆಗ್ಬಿಡುತ್ತೆ. ಯಾಕೆ? ಎಮ್ ಟಿ ಅಂದರೆ ಫಾಲ್ಸ್, ಏನೂ ಇಲ್ಲ ಅದ್ರೊಳಗಡೆ, ಅದಕ್ಕೆ ಫಾಲ್ಸ್ ಆಗೋಯ್ತದು. ಫಾಲ್ಸ್ ಆದ ತಕ್ಷಣ ಇಲ್ಲಿ ಎಮ್ ಟಿ ರಿಟರ್ನ್ ಮಾಡಿಬಿಡ್ತು, ನಮಗೆ ಫಾಲ್ಸ್ ಅಂತ ರಿಟರ್ನ್ ಮಾಡಿಲ್ಲ ಅದು. ಇಲ್ಲಿ ಮುಂದಕ್ಕೆ ಹೋಗಲೇ ಇಲ್ಲ, ಚೆಕ್ ಮಾಡೋಕ್ಕೆ ಹೋಗೇ ಇಲ್ಲ. ನೀನು ಎಂಡ್ ಆಪ್ರೇಷನಲ್ಲಿ ಇದು ಏನೋ ಫಾಲ್ಸ್ ಇತ್ತು ಅಂದರೆ ಮುಂದಕ್ಕೆ ಹೋಗಲ್ಲ. ಇದು ಟ್ರೂ ಇದೆ ಇವಾಗ, ಅದಕ್ಕೆ ಮುಂದಕ್ಕೆ ಹೋಯ್ತು, ಚೆಕ್ ಮಾಡ್ತು, ಇದನ್ನು ಲಾಸ್ಟ್ ಇರೋದನ್ನು ರಿಟರ್ನ್ ಮಾಡ್ತು. ಇಲ್ಲಿ ನೋಡಿ ಹಲೋ ಮತ್ತು ಆರ್ ವರ್ಡ್ ನೋಡಿ, ಹಲೋ ರಿಟರ್ನ್ ಆಗಿದೆ. ಯಾಕೆ? ನಮ್ಮ ಅನಾಲಜಿ ಕರೆಕ್ಟ್ ಆಗ್ತಿದೆಯಾ? ಇವಾಗ ಇಲ್ಲೇನು ಫಾಲ್ಸ್ ಇತ್ತು, ಬಟ್ ಇಲ್ಲಿ ಟ್ರೂ ಇದೆ. ಬಟ್ ಟ್ರೂ ಇರೋ ಟಕ್ಕನ್ನು ರಿಟರ್ನ್ ಮಾಡಿಬಿಡ್ತು. ಮುಂದಕ್ಕೆ ಹೋಗಿ ಚೆಕ್ ಮಾಡಲ್ಲ, ಅದು ಎಫಿಷಿಯನ್ಸಿಗೋಸ್ಕರ ಹೋಗೋದೇ ಇಲ್ಲ ಮುಂದೆ ಪೈಥಾನು. ಅಲ್ಲಿಗೆ ಆಯ್ತಾನೋ ಅಲ್ಲೇ ರಿಟರ್ನ್. ಇದು ನಿಮಗೆ ಲಾಜಿಕ್ ಗೊತ್ತಿರಬೇಕು. ಯಾವಾಗಾರ ಇದು ಕಾನ್ಫಿಗರೇಷನ್ ಯೂಸ್ ಮಾಡಿದ್ರೆ ಅದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಇಲ್ಲಿ ನೋಡಿ ಎಮ್ ಟಿ ಇದೆ, ಆರ್ ವರ್ಡ್ ಇದೆ. ಬಟ್ ಇಲ್ಲಿ ನೋಡಿ ಎಮ್ ಟಿ ಅನ್ನೋದು ಫಾಲ್ಸಾ, ಆರ್ ಅಂತ ಹೋಯ್ತಾ, ಫಾಲ್ಸ್ ಇತ್ತು, ಮುಂದಕ್ಕೆ ಹೋಯ್ತು, ವರ್ಡು ಬಂತಿಲ್ಲಿ. ಅರ್ಥ ಆಯ್ತಾ? ಕ್ಲಿಯರಾಗಿ ನೋಡ್ಕೊಳ್ತಾ ಇರಿ ಎಕ್ಸಾಂಪಲ್ನ. ಇದು 0 ಆರ್ 42. 0 ಅಂದರೆ ಫಾಲ್ಸ್. ಯಾಕೆ? ಬೂಲಿಯನ್ ಇದೆ ಸಬ್ಸೆಟ್ ಆಫ್ ಇಂಟೀಜರ್. 0 ಅಂದರೆ ಫಾಲ್ಸ್, ಓಕೆನಾ. 42 ಅಂದರೆ ಟ್ರೂ, ಅದನ್ನು ಕೊಡ್ತು. ಅದೇ ಥರ ನನ್ನು ಮತ್ತು ಆರ್ ಡಿಫಾಲ್ಟು. ಇವಾಗ ನನ್ ಅಂದ್ರೇನು? ನನ್ ಅಂದರೆ ಫಾಲ್ಸ್ ಅಂತಲೇ ಲೆಕ್ಕ. ಅದು ಆರ್ ಡಿಫಾಲ್ಟ್, ಅದಕ್ಕೆ ಡಿಫಾಲ್ಟ್ ಬಂತು. ಇದನ್ನು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ, ಪಾಸ್ ಮಾಡಿ ಇದನ್ನು ನೋಡ್ಕೊಳ್ಳಿ.
ಇದು ಹೆಂಗೆ ಇನ್ನೊಸ್ತಿ ನೀವು ಬೇಕಾದ್ರೆ ಇಲ್ಲ ರಿವರ್ಸ್ ಹೋಗಿ ನೋಡ್ಕೊಂಬನ್ನಿ ನಾನು ಏನು ಹೇಳಿದೆ ಅಂತ. ಇದು ನಿಮ್ಗೆ ಕ್ರೂಷಿಯಲ್ ಇನ್ ಟರ್ಮ್ಸ್ ಆಫ್ ಕಾನ್ಫಿಗರೇಷನಲ್ಲಿ ನೀವೇನಾರು ಬರೀಬೇಕಾದ್ರೆ ಇದು ಯೂಸ್ ಮಾಡ್ತೀರಾ ಹೆಂಗೆ ಅಂತ ನಾನು ಮುಂದೆ ಹೇಳ್ತೀನಿ. ಇವಾಗ ನೋಡಿ ರೂಲ್ಸ್ ಏನು, ಆ್ಯಂಡ್ ರಿಟರ್ನ್ ದ ಫಸ್ಟ್ ಫಾಲ್ಸಿ ವ್ಯಾಲ್ಯೂ ಇಟ್ ಫೈಂಡ್ಸ್. ಏನಂದೆ ಫಸ್ಟಲ್ಲಿ ಫಾಲ್ಸ್ ಬಂದರೆ ಟಕ್ಕಂತ ಕೊಟ್ಬಿಡತ್ತದು, ನೀವು ಮುಂದೆ ತಲೆನೇ ಕೆಚ್ಕೊಳ್ಳಲ್ಲ ಅದು. ಓಕೆನಾ, ಫಸ್ಟ್ ಫಾಲ್ಸ್ ಬಂತು ಅಂದರೆ ಅದು ವ್ಯಾಲ್ಯೂ ಕೊಟ್ಬಿಡತ್ತದು, ಫಾಲ್ಸಿ ವ್ಯಾಲ್ಯೂ ಕೊಟ್ಬಿಡತ್ತೆ. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಫಾಲ್ಸ್ ಇತ್ತು, ಫಾಲ್ಸ್ ಕೊಟ್ಬಿಡ್ತದು. ಗೊತ್ತಾಯ್ತಾ, ಸಿಂಕ್ ಆಯ್ತು ಹಂಗಾರೆ, ನಮ್ಮ ಲಾಜಿಕ್ಕು ಸಿಂಕ್ ಆಯ್ತು ಇವಾಗ. ಆಯಿತಾ, ಲಾಸ್ಟ್ ವ್ಯಾಲ್ಯೂ ಇಫ್ ಆಲ್ ಆರ್ ಟ್ರೂತಿ. ಇವಾಗ ಆಲ್ ಇದು ಟ್ರೂ ಲಾಸ್ಟ್ ಕೊಡ್ತು ಅಂದರೆ ರೂಲ್ಸ್ ಕರೆಕ್ಟಾಗಿದೆ. ಇವಾಗ ಆರ್ ಹೆಂಗಾಗುತ್ತೆ, ಆರ್ ರಿಟರ್ನ್ಸ್ ದ ಫಸ್ಟ್ ಟ್ರೂತಿ ವ್ಯಾಲ್ಯೂ ಇಟ್ ಫೈಂಡ್ಸ್. ಆರಲ್ಲಿ ಫಸ್ಟ್ ಟ್ರೂ ವ್ಯಾಲ್ಯೂ ಟಕ್ಕನ್ನು ಕೊಟ್ಬಿಡ್ತು ಅಂದರೆ ಅನಾಲಜಿ ಕರೆಕ್ಟ್ ಇದೆ ಅಲ್ವಾ. ಆರ್ ದ ಲಾಸ್ಟ್ ವ್ಯಾಲ್ಯೂ ಇಫ್ ಆಲ್ ಆರ್ ಫಾಲ್ಸ್. ಎರಡು ಫಾಲ್ಸ್ ಇದ್ದ ಕಂಡೀಷನ್ ಅಂದರೆ ಲಾಸ್ಟ್ ವ್ಯಾಲ್ಯೂ ಯಾವ್ದು ಇರುತ್ತೆ ಅದನ್ನು ರಿಟರ್ನ್ ಮಾಡಿಬಿಡತ್ತೆ ಅಂತ ಹೇಳ್ತಾರೆ. ಓಕೆನಾ, ಇವಾಗ ದಿಸ್ ಈಸ್ ನಾಟ್ ಅಕಾಡೆಮಿಕ್, ಸೀನಿಯರ್ ಲೆವೆಲ್ ಯೂಸ್ ದಿಸ್ ಆರ್ ಡಿಫಾಲ್ಟ್ ವ್ಯಾಲ್ಯೂ. ಯಾವಾಗ ನಾವು ನೋಡಿ ಯೂಸರ್ ನೇಮ್, ಫಾರ್ ಎಕ್ಸಾಂಪಲ್ ಯೂಸರ್ ನೇಮ್ ಏನು ಕೊಡಲಿಲ್ಲ ಅಂತ ಅಂದ್ಕೊಳ್ಳಿ, ನಾನು ಅನಾನಿಮಸ್ ಅಂತ ಯೂಸ್ ಮಾಡುವಂತ ಇಲ್ಲೇ ಕೊಟ್ಬಿಟ್ಟಿದ್ದೀವಿ. ಯೂಸರ್ ನೇಮ್ ಆರ್ ಅನಾನಿಮಸ್. ಇವಾಗ ಯೂಸರ್ ನೇಮ್ ಕೊಟ್ರಾ ಇಸ್ಕೋ ಇನ್ಪುಟ್ಟಿಂದ, ಇಲ್ವಾ ಅನಾನಿಮಸ್ ಅಂತ ಬರ್ಕೊಂಬಿಡು. ಇಂಥ ಕಂಡೀಷನ್ಸ್ಗೂ ಯೂಸ್ ಮಾಡ್ತೀವಿ. ನೋಡಿ ಕಾನ್ಫಿಗರ್ ಪೋರ್ಟ್, ಆ ಪೋರ್ಟ್ ನಂಬರಲ್ಲಿ ಕಾನ್ಫಿಗರೇಷನ್ ಕೊಟ್ಟಿರ್ತೀರ, ಪೋರ್ಟ್ ನಂಬರ್ ಕಾನ್ಫಿಗರೇಷನ್ ಫೈಲಲ್ಲಿ ಇರುತ್ತೆ. ಕಾನ್ಫಿಗರೇಷನ್ ಫೈಲಲ್ಲಿ ಏನೋ ಮಿಸ್ ಆಗೋಯ್ತು ಫೈಲು, ಇವಾಗ ಅಲ್ಲಿ ಏನು ವ್ಯಾಲ್ಯೂ ಇಲ್ಲ. ಇವಾಗ ನೀವು ಅದು ಮಿಸ್ ಆಗಬಾರ್ದು, ಅದಕ್ಕೋಸ್ಕರ ಬ್ರೇಕ್ ಆಗಬಾರ್ದು ಅದು. ಅವಾಗ ಏನು ಮಾಡ್ತೀರಾ, ಆರ್ ಅಂತ ಕೊಟ್ಬಿಡ್ತೀರಾ. ಅವಾಗ ಏನಾಗುತ್ತೆ, ಇದು ಫಾಲ್ಸ್ ಆದರೆ ಲಾಸ್ಟ್ ವ್ಯಾಲ್ಯೂ ಯಾವ್ದು ಇರುತ್ತೆ ರಿಟರ್ನ್ ಮಾಡತ್ತೆ. ದ ಲಾಸ್ಟ್ ವ್ಯಾಲ್ಯೂ ಇಫ್ ಆಲ್ ಆರ್ ಫಾಲ್ಸಿ ಅಂತ ಹೇಳ್ತಿದೆ. ಇದು ಫಾಲ್ಸ್ ಆಯಿತು ಅಂದರೆ ಆಲ್ ಆರ್ ಮೀನ್ಸ್ ಇಲ್ಲಿ ನೆಕ್ಸ್ಟ್ ಏನೇ ಹಾಕೋರು ಕಂಡೀಷನ್ ಲಾಸ್ಟ್ ಫಾಲ್ಸ್ ಆದರೆ ಲಾಸ್ಟ್ ಒನ್ ಇರೋದು ಕೊಟ್ಬಿಡುತ್ತೆ. ಅದೇ ಹೇಳ್ತಾರೆ, ಇಂಥ ಕಂಡೀಷನ್ಗಳಿಗೆ ಯೂಸ್ ಮಾಡ್ತೀವಿ, ನೀವು ತಲೆಯಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ. ಇದು ಶಾರ್ಟ್ ಸರ್ಕ್ಯೂಟ್ ಎವ್ಯಾಲ್ಯೂಯೇಷನ್. ಏನಿದು ಶಾರ್ಟ್ ಸರ್ಕ್ಯೂಟ್ ಎವ್ಯಾಲ್ಯೂಯೇಷನ್? ಪೈಥಾನ್ ಸ್ಟಾಪ್ ಎವ್ಯಾಲ್ಯೂಯೇಟಿಂಗ್ ಹ್ಯಾಸ್ ಸೂನ್ ಆಸ್ ಇಟ್ ರಿಸಲ್ಟ್ ಇಸ್ ಡಿಟರ್ಮೈನ್ಡ್. ನಾನು ಅವಾಗ ನಿಮಗೆ ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಅಂತ ಅಲ್ಲೇ ಸ್ಟಾಪ್ ಆಗ್ಬಿಡುತ್ತೆ ಅಂತ, ಅದಕ್ಕೋಸ್ಕರ ಶಾರ್ಟ್ ಸರ್ಕ್ಯೂಟ್ ಎವ್ಯಾಲ್ಯೂಯೇಷನ್ ಅಂತಾರೆ ಅದಕ್ಕೆ. ಪೈಥಾನ್ ಸ್ಟಾಪ್ ಎವ್ಯಾಲ್ಯೂಯೇಟಿಂಗ್ ಹ್ಯಾಸ್ ಸೂನ್ ಆಸ್ ದ ರಿಸಲ್ಟ್ ಈಸ್ ಡಿಟರ್ಮೈನ್ಡ್. ಏನು, ಈಗ ಫಸ್ಟ್ ಫಾಲ್ಸ್ ಇದೆ, ಇಲ್ಲಿ ಎಂಡ್ ಇದೆ, ಇಲ್ಲೇ ಹೋಗ್ಬಿಟ್ಟು ಮುಗೀತು, ಮುಂದೆ ಹೋಗಲ್ಲ ಅದು. ಪೈಥಾನ್ ನಾವು ಅದಕ್ಕೆಲ್ಲ ವೇಸ್ಟ್ ಮಾಡೋ ಟೈಮ್ ಎಫಿಷಿಯೆಂಟ್. ನಾವು ಪ್ರಾಬ್ಲಮ್ ಸಾಲ್ವಿಂಗ್ ಯೂಸ್ ಮಾಡಬೇಕು, ಇವೆಲ್ಲ ಅದು ಹ್ಯಾಂಡಲ್ ಮಾಡಿಬಿಡುತ್ತೆ, ಟಕ್ಕಂತ ಒಳಗೆ ಇದು ಮಾಡಿಬಿಡುತ್ತೆ. ನೋಡಿ ಫಾಲ್ಸ್ ಬಂದ ತಕ್ಷಣ ಸ್ಟಾಪ್ ಅಟ್ ಫಾಲ್ಸ್, ಮುಂದಕ್ಕೆ ಹೋಗಲ್ಲ. ವಿತ್ ಆರ್ ಇಫ್ ದ ಫಸ್ಟ್ ಕಂಡೀಷನ್ ಇಸ್ ಟ್ರೂ, ಪೈಥಾನ್ ಸ್ಕಿಪ್ಸ್ ದ ಸೆಕೆಂಡ್ ಕಂಡೀಷನ್. ಇಲ್ಲಿ ಟ್ರೂ ಆದರೆ ಮುಂದೆ ಕಂಡೀಷನ್ ಏನಕ್ಕೆ ನೋಡ್ಬೇಕು, ನಾವು ನೋಡಲ್ಲ ಅಂತ ಪೈಥಾನ್ ಹೇಳ್ತಾರೆ. ಇದು ಕಾಮನ್ ಸೆನ್ಸ್, ಬಟ್ ದಿಸ್ ಈಸ್ ನಾಟ್ ಜಸ್ಟ್ ಅ ಪರ್ಫಾರ್ಮೆನ್ಸ್ ಡೀಟೇಲ್, ಇಟ್ ಪ್ರಿವೆಂಟ್ಸ್ ಎರರ್. ಯಾವಾಗ ನೋಡಿ ನಾವು ಪರ್ಫಾರ್ಮೆನ್ಸ್ ಥಿಂಕ್ ಮಾಡಿ ಇನ್ನೊಂದು ಥರ ಥಿಂಕ್ ಮಾಡಿದ್ದಾರೆ ಪೈಥಾನ್ ಅವರು. ಹೆಂಗೆ, ಫಾರ್ ಎಕ್ಸಾಂಪಲ್ ನೇಮು ಎಂಟಿ ಇದೆ, ಅವಾಗ ಎಂಟಿ ಆದ ತಕ್ಷಣ ಇಲ್ಲಿ ಫಾಲ್ಸ್ ಆಗ್ಬಿಡ್ಬೇಕು. ನೀನೇನೋ ಚೆಕ್ ಮಾಡ್ತಿದ್ಯವ ಕಂಡೀಷನ್ನು, ಇದರಲ್ಲಿ ಫಸ್ಟ್ ಇಂಡೆಕ್ಸಿಂಗ್ ಒಂದು ತೊಗೊಂಡಿದ್ಯಾ, ಅದರಲ್ಲಿ ಫಾರ್ ಎಕ್ಸಾಂಪಲ್ ಮುಂಚೆ ಇಲ್ಲಿ ಪೈಥಾನ್ ಅಂತಿತ್ತು, ಫಾರ್ ಸಮ್ ರೀಸನ್ ನನಗೆ ಬರೀ ಪಿ ಮಾತ್ರ ಬೇಕು, ಅವಾಗ n(0) ಅಂದರೆ ಇದೆ ತಾನೆ, ಇದು ಪಿ ಬರಬೇಕು. ಆಯಿತಾ, ಫಾರ್ ಎಕ್ಸಾಂಪಲ್ ಇವಾಗೇನು ಇಲ್ಲೇ ಇಲ್ಲ ಇಲ್ಲಿ, ಇವಾಗ ಈ ಕಂಡೀಷನ್ಗೆ ಹೋದರೆ ಕ್ರಾಶ್ ಆಗಿಬಿಡುತ್ತೆ ಇವಾಗ ಅಲ್ವಾ. ಅದಕ್ಕೆ ಏನು ಮಾಡಿಬಿಡುತ್ತೆ, ಇದು ಫಸ್ಟ್ ಆಫ್ ಆಲ್ ನೇಮೇ ಎಂಟಿ ಇದೆ ಅಂದರೆ ನಾನು ಮುಂದೆ ಹೋಗಿ ಅದರಲ್ಲಿರೋ ಇಂಡೆಕ್ಸ್ನ ಯಾಕೆ ತೊಗೊಳ್ಳಿ ನಾನು, ಅದಕ್ಕೆ ಪೈಥಾನ್ ಅಲ್ಲೇ ಸ್ಟಾಪ್ ಮಾಡ್ಬಿಡುತ್ತೆ. ಗೊತ್ತಾಯ್ತಾ, ದಿಸ್ ಈಸ್ ನಾಟ್ ಜಸ್ಟ್ ಫಾರ್ ಪರ್ಫಾರ್ಮೆನ್ಸ್, ದಿಸ್ ಈಸ್ ಟು ಪ್ರಿವೆಂಟ್ ದ ಎರರ್ ಆ್ಯಸ್ ವೆಲ್. ನೋಡಿ ಹೆಂಗೆ ಥಿಂಕ್ ಮಾಡ್ತಾರೆ ಅವರೆಲ್ಲ ಡೆವಲಪರ್ಸ್ ಅಂತ. ಇಲ್ಲಿ ನೋಡಿ ಅದೇ ಎಕ್ಸಾಂಪಲ್ ನಾನು ಹೇಳಿದ್ದೀನಿ. ಇಲ್ಲಿ ಪಿಯಲ್ಲಿ ನಾನು ಪೈಥಾನ್ ಇದ್ದರೆ ಪಿ ಬರುತ್ತೆ, ನೇಮ್ ಇಸ್ ಟ್ರೂತಿ ಸೊ ಇಟ್ ವಿಲ್ ಎವಾಲ್ವೇಟ್ ಆ್ಯಂಡ್ ರಿಟರ್ನು. ಇಲ್ಲಾಂದರೆ ಯಾಕೆ ನಾನು ಮುಂದಕ್ಕೆ ಹೋಗಬೇಕು, ಅದೇ ಅನಾಲಜಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು ನಾನು, ಅದನ್ನು ಕ್ಲಿಯರಾಗಿ ತಿಳ್ಕೊಳ್ಳಿ, ನೀವೆಲ್ಲ ಬೇರೆ ಕಡೆ ಯೂಸ್ ಆಗುತ್ತೆ. ಇಲ್ಲಿ ನೋಡಿ ಇವಾಗ ಕಂಪ್ಲೀಟ್ ಫಾಲ್ಸ್ ಲಿಸ್ಟ್ ಇದೆ, ನೀವು ತಲೆ ಕಟ್ಸ್ಕೊಳ್ಳೋದು ಬೇಕಾಗಿಲ್ಲ, ಇದ್ರ ಒಂದು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ, ಇಲ್ಲ ನೋಟ್ಸಲ್ಲಿ ಇರುತ್ತೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ. ಈ ಫಾಲ್ಸ್ ಯಾವಾಗ ನಾವು ಫಾಲ್ಸ್ ಬರುತ್ತೆ ಅನ್ನೋದು ನಾವು ತಿಳ್ಕೊತಾ ಇದ್ದೀವಿ. ಏನು ಇವಾಗ ಫಾಲ್ಸ್ ಯಾವಾಗ ಫಾಲ್ಸ್ ಇದೆ ಫಾಲ್ಸ್ ಬರುತ್ತೆ, 0 ಇದೆ ಫಾಲ್ಸ್ ಬರುತ್ತೆ, ಯಾಕಂದರೆ ಬೂಲಿಯನ್ ಇದೆ ಸಬ್ಸೆಟ್ ಆಫ್ ಇಂಟೀಜರ್, ಅದಕ್ಕೆ ಇಲ್ಲೂ 0 ಫಾಸ್ಟ್ ಬರುತ್ತೆ. ಇಲ್ಲಿ ನೋಡಿ 0J ಅಂತಿದೆ, ವಾಟ್ ಇಸ್ ದಿಸ್? ಕಾಂಪ್ಲೆಕ್ಸ್ ನಂಬರ್ಸ್. ಅಂದರೆ ಪೈಥಾನ್ ಕಾಂಪ್ಲೆಕ್ಸ್ ನಂಬರ್ಸ್ನ ಕೂಡ ಸಪೋರ್ಟ್ ಮಾಡುತ್ತೆ. ಇದು ಕೆಲವೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಕಾಂಪ್ಲೆಕ್ಸ್ ನಂಬರ್ನ ಸಪೋರ್ಟ್ ಮಾಡೋದು, ಇದರಲ್ಲಿ ಪೈಥಾನ್ ಕೂಡ ಒಂದು. ಏನು ಕಾಂಪ್ಲೆಕ್ಸ್ ನಂಬರ್ ಅಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಯಾರೋ ಒಬ್ಬರು ಡಿಸ್ಟೆನ್ಸ್ ಕೊಟ್ಟಿದ್ದಾರೆ 10 ಕಿಲೋಮೀಟರ್ಸ್ ಬರೋಕ್ಕೆ, ಓಕೆನಾ, 10 ಕಿಲೋಮೀಟರ್ಸ್ ಬರೋಕ್ಕೆ ಹೇಳಿದ್ದಾರೆ. ನಾವೀಗ ಇಲ್ಲಿ ತನಕ ಇಷ್ಟ ಕಲ್ತಿರೋದು, ಇದೊಂದು ವೇರಿಯಬಲಿಗೆ ಅಸೈನ್ ಮಾಡಿರೋ ವ್ಯಾಲ್ಯೂ 10 ಕಿಲೋಮೀಟರ್ಸ್, ಓಕೆನಾ. ಬಟ್ ಬರೋಕ್ಕೆ ಎಲ್ಲಿ ಬರಬೇಕು, ನೀವು ಇದ್ಕೊಂಡಿರೋ ಜಾಗದಿಂದ 10 ಕಿಲೋಮೀಟರ್ಸ್ ಬನ್ನಿ ಅಂದ್ಯಾರ, ಆಯಿತಾ. ಎಲ್ಲಿ ಲೆಫ್ಟಿಗೆ ಹೋಗ್ಬೇಕಾ, ರೈಟ್ ಹೋಗ್ಬೇಕಾ, ಬ್ಯಾಕ್ ಹೋಗ್ಬೇಕಾ, ಫ್ರೈಟು, ಎಲ್ಲ ಹಿಂಗೆ ಏನು ಹೇಳ್ತಾನೆ ಇಲ್ಲ ಇವರು. ಬರೀ 10 ಕಿಲೋಮೀಟರ್ ಬರ್ಬೇಕು ಅಂದ್ಬಿಟ್ರೆ ಹೆಂಗೆ ಅರ್ಥ ಆಗ್ಬಿಡುತ್ತೆ ಅಲ್ವಾ. ಇವಾಗ ಜೆ ಅನ್ನೋದು ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಪ್ಲಸ್ ಇವಾಗ 1 ಕಿಲೋಮೀಟರ್ ಜೆ ಅಂದರೆ ಜೆ ಏನು, ಜೆ ಅಂದರೆ ಸೆಕೆಂಡ್ ಡೈಮೆನ್ಷನ್. ಅಂದರೆ ನೀವು ಫಸ್ಟ್ 10 ಕಿಲೋಮೀಟರ್ಸ್ ನೀನು ಮುಂದೆ ಬರಬೇಕು, ಸ್ಟ್ರೈಟ್ ಬಾ ಅಥವಾ ಲೆಫ್ಟ್ ಬಾ, ಈ ದಿಕ್ಕಲ್ಲಿ ಬಾ ಅನ್ನೋದು ಹೇಳೋದಕ್ಕೆ ಅದು ಜೆ. ಇದು ಕಾಂಪ್ಲೆಕ್ಸ್ ನಂಬರ್ಸ್. ಇವಾಗ ಜೆ ರೆಪ್ರೆಸೆಂಟ್ ಎ ಸೆಕೆಂಡ್ ಡೈಮೆನ್ಷನ್, ಥಿಂಕ್ ಆಫ್ ಇಟ್ ಲೈಕ್ ಎ ಡೈರೆಕ್ಷನ್ ಆನ್ ಎ ಮ್ಯಾಪ್. ಎ ರೆಗ್ಯುಲರ್ ನಂಬರ್ ಕ್ಯಾನ್ ಓನ್ಲಿ ಸೇ ಗೋ 5 meters, ಲೈಕ್ 10 meters ಹೋಗು, ಇಲ್ಲ 10 kilometers ಹೋಗು. ಬಟ್ ವಿಚ್ ಡೈಮೆನ್ಷನ್,
ಅದು ಹೇಳ್ತಾ ಇಲ್ಲ. ಇವಾಗ 3 + 4j 3 ಸ್ಟೆಪ್ ರೈಟಿಗೆ ಹೋಗು, 4 ಸ್ಟೆಪ್ ಮುಂದೆ ಹೋಗು, ಈ ಥರ ಹಿಂಗೆ ಹೇಳ್ಬೋದು. ನಾವು 2 ಡೈಮೆನ್ಷನಲ್ಲಿ ಹೇಳ್ಬೋದು ಇದನ್ನ. 2 ಮೆಷರ್ಮೆಂಟ್ ಇಂದ 1 ನಂಬರ್, ಒಂದೇ ನಂಬರಲ್ಲಿ 2 ಮೆಷರ್ಮೆಂಟ್ ಹೇಳ್ಬೋದು. ಅದಕ್ಕೆ ನಾವು ಹೇಳ್ತಾ ಇರೋದು ಕಾಂಪ್ಲೆಕ್ಸ್ ನಂಬರ್ಸ್ ಅಂತ. ಗೊತ್ತಾಯ್ತು ನಿಮಗೆ? ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ ಕಾಂಪ್ಲೆಕ್ಸ್ ನಂಬರ್ಸ್ ಬಗ್ಗೆ. ಇದೇ ನಾವು ಇಲ್ಲಿ ಹೇಳಿರೋದು. ಓಕೆನಾ? ಇಲ್ಲಿ ಅದು ಏನಂದರೆ 0j ಅಂದರೆ ಮೀನಿಂಗ್ ಏನು? ಎಲ್ಲಿ ಹೋಗಬೇಕಂತ ಎಲ್ಲೂ ಹೇಳ್ತಾ ಇಲ್ಲ. ಬರೀ 0j ಇದ್ದರೆ ಅದು ಫಾಲ್ಸ್ ಅಂತಲೇ ಅರ್ಥ. ಎಂಟಿ ಇದ್ದರೆ ಫಾಲ್ಸ್ ಅಂತ. ಇಲ್ಲಿ ಎಂಟಿ ಲಿಸ್ಟ್ ಇದ್ದರೆ ಫಾಲ್ಸು, ಬೇರೆ ಟಪಲ್ಸ್ ಇರೋ ಫಾಲ್ಸು, ಎಂಟಿ ಡಿಕ್ಷನರಿ ಇದ್ದರೆ ಫಾಲ್ಸು, ಸೆಟ್ ಎಂಟಿ ಇದ್ದರೆ ಫಾಲ್ಸು, ನನ್ನ ಇದ್ದರೆ ಫಾಲ್ಸ್. ಮುಂದೆ ಲಿಸ್ಟು ಟಪಲ್ಸ್ ಎಲ್ಲ ಬರುತ್ತೆ, ಅವಾಗ ಇನ್ನೂ ಹೇಳ್ತೀನಿ. ಬಟ್ ಇದನ್ನು ನೆನ್ಪಿಟ್ಕೊಂಡಿರಿ, ಈ ಥರ ಇದ್ದರೆ ಎಲ್ಲ ಫಾಲ್ಸಿ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಇವೆಲ್ಲ ಫಾಲ್ಸಿ ವ್ಯಾಲ್ಯೂಸ್. ಅದೇ ಥರ ಟ್ರೂತಿ ವ್ಯಾಲ್ಯೂಸ್ ಯಾವುದಂದರೆ 1 -5 ಏನೇ ಇದ್ದರು, ಇಲ್ಲಿ ನೋಡಿ ಸ್ಪೇಸ್ ಇದ್ದರೂ ಕೂಡ ಟ್ರೂ. ಓಕೆನಾ? ಇಲ್ಲಿ 0 ಕೀಯಲ್ಲಿ ಏನು ವ್ಯಾಲ್ಯೂ ಇಲ್ಲ ಅಂದ್ರೂ ಅಷ್ಟೇ, ಮುಂದೆ ಗೊತ್ತಾಗುತ್ತಿದ್ದು. ಬಟ್ ಇವೆಲ್ಲ ನಿಮಗೆ ಬೂಲಿಯನ್ ಆಫ್ ನೋಡಿ, ಸ್ಟ್ರಿಂಗ್ ಒಳಗೆ ಫಾಲ್ಸ್ ಅಂತ ಕೊಟ್ಟರು ನಾನು ಏನು ನೋಡಿದ್ದು, ನಾವು ನೆನ್ನೆ ನೋಡಿದ್ವಲ್ವ, ಇದು ಟ್ರೂನೇ ಆಗುತ್ತೆ. ಓಕೆನಾ? ಇದನ್ನು ಟ್ರೂತಿ ವ್ಯಾಲ್ಯೂ ಅಂತ ನೆನ್ಪಿಟ್ಕೊಳ್ಳಿ. ನೋಡಿ, ಹೌ ಪೈಥಾನ್ ಡಿಟರ್ಮೈನ್ ಟ್ರೂತಿನೆಸ್ ಅಂಡರ್ ದ ಹುಡ್. ಟ್ರೂತ್ ಅಂತ ಕನ್ಸಿಡರ್ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ಇದು ಲೆಂತ್ನ ಚೆಕ್ ಮಾಡಿಬಿಡುತ್ತೆ. ಲೆಂತ್ ಆಫ್ ಇದು ಎಷ್ಟಾಯಿತು? 0. ಲೆಂತ್ 2 ಇದೆ ನೋಡಿ, ಅದಕ್ಕೆ ಇದು ಟ್ರೂ ಬಂದುಬಿಡ್ತು. ಫಸ್ಟ್ ಲೆಂತ್ ಚೆಕ್ ಮಾಡಿಬಿಡುತ್ತೆ ಟಕ್ ಅಂತ, ಆಯಿತಾ? ಅವಾಗ ಕೊಟ್ಬಿಡುತ್ತೆ ಅದು ಬೂಲಿಯನ್ ಟ್ರೂ ಆ ಫಾಲ್ಸ್ ಅನ್ನೋದನ್ನು ನಿಮ್ಗೆ ಕೊಟ್ಬಿಡುತ್ತೆ. ಇದು ಫಸ್ಟು ಲೆಂತ್ ಕೂಡ ಚೆಕ್ ಮಾಡುತ್ತೆ ಅನ್ನೋದು ನಿಮಗೆ ತಲೆಯಲ್ಲಿರಲಿ. ಓಕೆನಾ? ನೋಡಿ, ಇಲ್ಲಿ ಹೇಳಿದ್ದೀನಿ ಅದಕ್ಕೆ, ಯು ಡು ನಾಟ್ ನೀಡ್ ಟು ರೈಟ್ ಎ ಕಸ್ಟಮ್ ಬೂಲಿಯನ್ ಮೆಥಡ್ ಯೆಟ್ ದಟ್ ಕಮ್ಸ್ ವಿತ್ ದ ಕ್ಲಾಸಸ್, ಬಟ್ ನೋಯಿಂಗ್ ದ ಎಕ್ಸಿಸ್ಟೆಂಟ್ ಹೆಲ್ಪ್ ಯು ಅಂಡರ್ಸ್ಟ್ಯಾಂಡ್ ದಟ್ ಟ್ರೂತಿನೆಸ್ ಇಸ್ ನಾಟ್ ಎ ಮ್ಯಾಜಿಕ್, ಇಟ್ ಈಸ್ ಡಿಫೈನ್ಡ್ ಪ್ರೋಟೋಕಾಲ್. ಅಂದರೆ ಟ್ರೂತ್ನೆಸ್ನ ಕಂಡುಹಿಡಿಯೋದು ಅದಕ್ಕೊಂದು ಸ್ಟೆಪ್ಸ್ ಇದೆ, ಆ ಸ್ಟೆಪ್ನ ಮುಖಾಂತರ ಕಂಡುಹಿಡಿತೀವಿ ಅಂತ ನಾನು ಹೇಳ್ತಾ ಇರೋದಷ್ಟೇ. ಇದು ಲೆಂತ್ ಕೂಡ ಚೆಕ್ ಮಾಡುತ್ತೆ ಅನ್ನೋ ನೀವು ತಲೆಯಲ್ಲಿ ಅಷ್ಟೇ ಇರೋದು. ವೈ ಟ್ರೂತಿನೆಸ್ ಮ್ಯಾಟರ್ಸ್? ಟ್ರೂತಿನೆಸ್ ಮೇಕ್ ಎ ಕಂಡೀಷನ್ ಕ್ಲಿಯರ್. ಯು ಆಲ್ರೆಡಿ ಸಾ ದಿಸ್ ವಿತ್ ದ ಎಂಡ್ ಆರ್ ಆಪರೇಟರ್ಸ್ ನೋಡಿದ್ದೀವಿ ನಾವು. ಇನ್ಪುಟ್ ಎಂಟರ್ ಯುವರ್ ನೇಮ್. ನಿಮ್ಮ ನೇಮ್ ಇಲ್ಲ ಅಂದರೆ ಆಟೋಮೆಟಿಕ್ ಅನಾನಿಮಸ್ ತಗೋ ಅಂತ. ಬಟ್ ಟ್ರೂತಿನೆಸ್ ಎಲ್ಲ ಕಡೆ ಯೂಸ್ ಆಗುತ್ತೆ. ನಿಮಗೆ ಗೊತ್ತಿಲ್ಲದೆ ಇಂಡೈರೆಕ್ಟ್ಲಿ ನೀವು ಯೂಸ್ ಮಾಡ್ತಾನೆ ಇರ್ತೀರಾ. ಅದನ್ನು ಇಂಡೈರೆಕ್ಟ್ಲಿ ಗೊತ್ತಿಲ್ಲದೇ ಯೂಸ್ ಮಾಡೋ ಬದಲು ಗೊತ್ತಿದ್ದು ಯೂಸ್ ಮಾಡಿ. ಅವಾಗ ನಿಮಗೆ ಸೀನಿಯರ್ ಲೆವೆಲ್ ಡೆವಲಪರ್ ಅಂತ ಕರೆಯೋದು. ಆಯಿತಾ? ನನ್ ದ ಆಬ್ಸೆನ್ಸ್ ಆಫ್ ದ ವ್ಯಾಲ್ಯೂ. ನನ್ ಅಂದರೆ ಏನು? ರಿಸಲ್ಟ್. ನನ್ ಅಂದರೆ ಏನಾಗಿರುತ್ತೆ? ಟೈಪು. ನನ್ ಟೈಪ್. ಇದಕ್ಕೆ ಹೊಸ ಟೈಪ್ ಇದೆ. ನನ್ ಅಂದರೆ ನನ್ ಟೈಪ್ ಅಂತಲೇ ಹೇಳೋದು ಅದಕ್ಕೆ, ಅಲ್ವಾ? ನನ್ ಇಸ್ ಅ ಪೈಥಾನ್ ವೇ ಟು ಸೇಯಿಂಗ್ ನೋ ವ್ಯಾಲ್ಯೂ ನಥಿಂಗ್ ಅನ್ನೋದಕ್ಕೆ ನನ್ ಅಂತ. ಇದುವರೆಗೂ ಹಿಂಗೆ ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ಇಟ್ ಡಸ್ ನಾಟ್ 0, ಇಟ್ಸ್ ನಾಟ್ ಎಂಟಿ, ಇಟ್ ಈಸ್ ನಾಟ್ ಫಾಲ್ಸ್, ಇಟ್ ಈಸ್ ನಥಿಂಗ್ ಅಟ್ ಆಲ್. ಏನೂ ಇಲ್ಲ ಅಲ್ಲಿ, ಖಾಲಿ. ನನ್ ಈಸ್ ಎ ಸಿಂಗಲ್ ಟನ್. ಸಿಂಗಲ್ ಟನ್ ಅಂದ ತಕ್ಷಣ ತಲೆಗೇನು ಬರ್ಬೇಕು ಹೇಳಿ? ಇದು ನಾವು ಮುಂಚೆನೇ ಹೀಪಿಗೆ ಹೋಗ್ಬಿಟ್ಟಿರತ್ತೆ ಅಂತ ತಿಳ್ಕೊಬೇಕು. ನಿಮ್ಗೆ ಗೊತ್ತು ತಾನೇ ಇದು? ಏನಂತ ಹೇಳಿದ್ದೆ? -5ಗಿಂತ 256. ನೆನ್ನೆ ನಮಗೆ ಟ್ರೂ ಮತ್ತು ಫಾಲ್ಸ್ ಕೂಡ ಸಿಂಗಲ್ ಟನ್ ಆಯಿತು. ಇವಾಗ ನನ್ ಅನ್ನೋದು ಸಿಂಗಲ್ ಟನ್ ಆಯಿತು. ಅಂದರೆ ಇವಾಗ ಹೀಪಲ್ಲಿ ಇವೆಲ್ಲ ಮುಂಚೆನೇ ಹೋಗಿ ಕೂತ್ಬಿಟ್ಟಿರತ್ತೆ. ನನ್ನಂದರೆ ಇಲ್ಲೇ ಹೋಗಿ ಪಾಯಿಂಟ್ ಮಾಡುತ್ತೆ. ನೀ ರನ್ ಅಂತ ಹೊಡೆದ ತಕ್ಷಣವೇ ಇವೆಲ್ಲ ಟಕ್ಕಂತ ಹೋಗಿ ಕುತ್ಕೊಂಡ್ಬಿಟ್ಟಿರ್ತಲ್ಲ ಹೀಪಲ್ಲಿ. ನೀನೆಲ್ಲ ಯೂಸ್ ಮಾಡಿದೆ. ಇವಾಗ ಏನಕ್ಕಾರ ನನ್ನಂತ. ಇವಾಗ ನಮ್ಮ ಎಕ್ಸಾಂಪಲ್ ಏನು? ರಿಸಲ್ಟ್ ಈಸ್ ಈಕ್ವಲ್ ಟು ನನ್ನ ಅಂತ ಯೂಸ್ ಮಾಡಿದ್ದೀವಿ. ಇದು ಹೊಸ ಕ್ರಿಯೇಟ್ ಮಾಡಲ್ಲ, ಮುಂಚೆ ಇರೋದಕ್ಕೆ ಹೋಗಿ ಪಾಯಿಂಟ್ ಮಾಡುತ್ತೆ ಅದೇ ಐಡಿಗೆ ಅನ್ನೋದು ಗೊತ್ತಾಗಬೇಕು. ಇದು ಸಿಂಗಲ್ ಟನ್ ಅಂತ ನೆನ್ಪಿಟ್ಕೊಂಬಿಡಿ, ತಲೆಗೆ ಹೋಗ್ಬಿಡ್ಬೇಕು ನಿಮಗೆ. ಆಯಿತಾ? ಇವೆಲ್ಲ ತುಂಬ ಇಂಪಾರ್ಟೆಂಟ್. ಇಂಟರ್ವ್ಯೂಸ್ಗಳಿಗೆ, ನಿಮ್ಮ ಎಕ್ಸಾಮ್ಸ್ಗಳಿಗೆ ಎಲ್ಲ ಕಡೆ ಯೂಸ್ ಆಗುತ್ತೆ. ನಿಮಗೆ ಇವೆಲ್ಲ ಗೊತ್ತಿದ್ರೆ ನೀವು ಕಂಡೀಷನ್ಸ್ ಹಾಕ್ಬೋದು, ಅಲ್ವಾ? ಇವಾಗ ಈಸ್ ಈಕ್ವಲ್ ಟು ವ್ಯಾಲ್ಯೂ ನಾವು ನೋಡಿದ್ವಿ ನೋಡಿ. ಎಕ್ಸ್ ಈಸ್ ಈಕ್ವಲ್ ಟು ನನ್. ನೀವು ಹೆಂಗೆ ಚೆಕ್ ಮಾಡ್ಬೇಕು ಇದನ್ನು? ಈಸ್ ವರ್ಸಸ್ ಈಸ್ ಡಬಲ್ ಈಕ್ವಲ್ ಟು ಫಾರ್ ನನ್. ನೀವು ಇದನ್ನು ಚೆಕ್ ಮಾಡ್ಬೇಕಾದ್ರೆ ಇದು ವ್ಯಾಲ್ಯೂನೇ ಇಲ್ಲ ತಾನೇ. ವ್ಯಾಲ್ಯೂ ಇಲ್ಲ ಅಂದಾಗ ನೀವು ಡಬಲ್ ಈಕ್ವಲ್ಸ್ ಟು ಹಾಕಬಾರ್ದು. ಸ್ಟಿಲ್ ನೀವು ಟ್ರೂ ಬರುತ್ತೆ, ಬಟ್ ಇಟ್ ಈಸ್ ನಾಟ್ ರೆಕಮೆಂಡೆಡ್. ಹಿಂಗೆ ಮಾಡಬಾರ್ದು ನೀವು. ಯಾಕೆ? ನನ್ನ ಅಂದರೆ ವ್ಯಾಲ್ಯೂನೇ ಇಲ್ಲ. ನೀವು ಡಬಲ್ ಈಕ್ವಲ್ಸ್ ಟು ಯೂಸ್ ಮಾಡೋದು ವ್ಯಾಲ್ಯೂ ಚೆಕ್ ಮಾಡೋಕ್ಕೆ. ನೀವು ಅವಾಗ ಈಸ್ ಚೆಕ್ ಮಾಡಬೇಕು. ಅದಕ್ಕೆ ನೀವು ಬೇರೆ ಬೇರೆ ಕಡೆ ನೋಡಿರ್ತೀರ, ಇಫ್ ಎಕ್ಸ್ ಈಸ್ ನನ್ ಅಂತ ಹಾಕಿರ್ತಾರೆ. ಯಾಕೆ? ದಟ್ ಈಸ್ ದ ಸ್ಟ್ಯಾಂಡರ್ಡ್ ಆಫ್ ಡೂಯಿಂಗ್ ಇಟ್. ಈ ಡಬಲ್ ಈಕ್ವಲ್ಸ್ ಟು ಹಾಕೋರು ಬರುತ್ತೆ, ಬಟ್ ಇದು ರೆಕಮೆಂಡೆಡ್ ಅಲ್ಲ ಅಂತ ಹೇಳ್ತಾ ಇರತ್ತೆ ಇಲ್ಲಿ ನೋಡಿ. ಪಿಪ್ 8ಅಲ್ಲಿ ನಾವು ಆಲ್ರೆಡಿ ಹೇಳಿದ್ದೀವಿ, ಸ್ಟೈಲ್ ಗೈಡಲ್ಲಿ ಇದನ್ನು ರೆಕಮೆಂಡ್ ಮಾಡಿದ್ದಾರೆ. ಯಾಕಂದರೆ ನೀವು ತಲೆಯಲ್ಲಿ ಇಟ್ಕೊಳ್ಳಿ, ಸ್ಟೈಲ್ ಗೈಡ್ ಇದೆ ಪಿಪ್ 8, ಅದ್ರ ಒಳಗೆ ಇದನ್ನು ಮೆನ್ಷನ್ ಮಾಡಿದ್ದಾರೆ. ನೀವು ಈ ಥರ ಯೂಸ್ ಮಾಡಬಾರ್ದು, ಇದನ್ನು ಯೂಸ್ ಮಾಡಬೇಕು ಅಂತ. ಅದಕ್ಕೋಸ್ಕರನೇ ವೇರ್ ಯು ವಿಲ್ ಸಿ ನನ್ ಅಂತ ಹೇಳಿದ್ರೆ ನೋಡಿ, ಪ್ರಿಂಟ್ ಇಟ್ ಸೆಲ್ಫ್ ರಿಟರ್ನ್ಸ್ ನನ್. ಯಾವಾಗ ನೋಡಿ, ಇಲ್ಲಿ ರಿಸಲ್ಟ್ ಈಸ್ ಈಕ್ವಲ್ ಟು ಪ್ರಿಂಟ್ ಆಫ್ ಹಲೋ ಅಂತಿದೆಯಾ. ನೀವು ಪ್ರಿಂಟ್ನ ಮತ್ತೆ ಒಳಗೆ ಹಾಕಿದ್ರೆ ಪ್ರಿಂಟ್ ಒಳಗಿದೆ ಅಲ್ವಾ, ಇದನ್ನು ನನ್ನ ಅಂತ ಕನ್ಸಿಡರ್ ಮಾಡಿ. ಏನೂ ಇಲ್ಲ ಅಂತ ಖಾಲಿ ತೋರಿಸ್ಬಿಡತ್ತೀವಿ. ಇದು ಒಂದು ಸಿಂಪಲ್ ಎಕ್ಸಾಂಪಲ್ಲು. ಮತ್ತು ನಿಮಗೆ ಏನಾರು ಫಾರ್ ಎಕ್ಸಾಂಪಲ್ ಯೂಸರ್ ಡೇಟಾ ಇವಾಗ ಸ್ಟಾರ್ಟಿಂಗಲ್ಲಿ ನನ್ನ ಇಟ್ಕೊಳ್ಳಪ್ಪ, ಮುಂದೆ ನಾನು ಫಿಲ್ ಮಾಡ್ತೀನಿ ಯೂಸರ್ ಡೇಟಾ ಅಂತ ಇದ್ದಾಗ ವಿಲ್ ಬಿ ಪಾಪ್ಯುಲೇಟೆಡ್ ಆಫ್ಟರ್ API ಕಾಲ್ ಬಂದ ಮೇಲೆ ಇದರಲ್ಲೇ ಡೇಟಾ ಬರುತ್ತೆ. ಅದಕ್ಕೆ ಸ್ಟಾರ್ಟಿಂಗಲ್ಲಿ ನನ್ನ ಅಂತ ಹಾಕೊಂಡಿರ್ತೀನಿ ಅಂತ ಇದ್ರ ಮೀನಿಂಗ್. ದ ಇನ್ ಆಪರೇಟರ್, ಮೆಂಬರ್ಶಿಪ್ ಆಪರೇಟರ್ ಅಂದರೆ ಮೆಂಬರ್ಶಿಪ್ ಅಂದ್ರೇನು? ಒಂದು ಗುಂಪಿಗೆ ನೀನು ಸೇರಿದ್ಯಾ ಅನ್ನೋದು ಮೆಂಬರ್ಶಿಪ್ ಅಲ್ಲೇನಪ್ಪ. ಇನ್ ಚೆಕ್ಸ್ ಇಫ್ ಎ ವ್ಯಾಲ್ಯೂ ಎಕ್ಸಿಸ್ಟ್ ಇನ್ಸೈಡ್ ಎ ಸೀಕ್ವೆನ್ಸ್. ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಆಪರೇಟರ್ ವಿತ್ ಅ ಸ್ಟ್ರಿಂಗ್. ಇನ್ನು ತುಂಬ ಕಡೆ ಯೂಸ್ ಮಾಡ್ತೀವಿ, ನಮ್ಮ ಪ್ರಾಜೆಕ್ಟಲ್ಲಿ 1000 ಕಡೆ ಯೂಸ್ ಮಾಡಿದ್ದೀವಿ. ಓಕೆನಾ? ಹಂಗಾಗಿ ಇದು ಕ್ಲಿಯರಾಗಿ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಪ್ರಿಂಟ್ ಪಿ ಇನ್ ಪೈಥಾನ್ ಅಂದರೆ ಹೌದು ಪಿ ಇದೆ. ಜಾವಾ ಇನ್ ಪೈಥಾನ್ ಇಲ್ಲ. ಥಾನ್ ಇನ್ ಇದೆ. ನಾಟ್ ಇನ್ ದ ಅಪೋಸಿಟ್ ಅದು ಅಷ್ಟೇ, ಅಲ್ವಾ? ಜಾವಾ ಇಲ್ಲ ಅಂತ ಹೇಳ್ತಾ ಇದೆ, ಹೌದು ಜಾವಾ ಇಲ್ಲ. ಪೈಥಾನ್ ಇಲ್ಲ ಅಂದರೆ ಪೈಥಾನ್ ಇದೆಯಪ್ಪ, ಇಲ್ಲ ಅಂತ ಯಾಕೆ ಹೇಳ್ತಿದ್ಯಾ ಅಂತ ಫಾಲ್ಸ್ ಅಂತಿದೆ.
ಅಲ್ವಾ. ದಿಸ್ ರೀಡ್ಸ್ ಲೈಕ್ ಇಂಗ್ಲೀಷ್ ಈಸ್ ಜಾವಾ ಇಸ್ ನಾಟ್ ಇನ್ ದ ಸ್ಟ್ರಿಂಗ್, ಆ ಥರ ಚೆಕ್ ಮಾಡೋದು ಇದು. ಇದೇ ಥರ ರೇಂಜ್ಗೂ ಕೂಡ ನೀವು ಯೂಸ್ ಮಾಡೋದು. ರೇಂಜೆಲ್ಲ ಮುಂದೆ ಹೇಳ್ಕೊಡ್ತೀನಿ, ಯಾವಾಗ ಲೂಪು ಕಂಡೀಷನ್ಸ್ ಅವೆಲ್ಲ ಬರುತ್ತೆ. 5 ಇನ್ ರೇಂಜ್ 10, ಹೌದು 10 ಒಳಗೆ ಇದೆಯಾ 5, ಹೌದು ಅಂತ ನಿಮ್ಗೆ ಹೇಳ್ತಾ ಇರೋದು. ಪೈಥಾನ್ ಅಲೋ ಯು ಟು ಚೈನ್ ಕಂಪ್ಯಾರಿಸನ್ ಸಮಥಿಂಗ್ ಮೋಸ್ಟ್ ಲ್ಯಾಂಗ್ವೇಜ್ ಕೆನಾಟ್ ಡೂ. ಹೆಂಗೆ? ಏಜ್ ಇಸ್ ಈಕ್ವಲ್ ಟು 25. ಪೈಥಾನ್ ಲೆಟ್ಸ್ ಯು ರೈಟ್ ದಿಸ್ ಇನ್ ದಿಸ್ ವೇ. ನೋಡಿ ಯಾಕೆ ಏಜ್ ಇಲ್ಲಿಂದ ರೀಡ್ ಮಾಡ್ಬೇಕು ನೀವು. ಏಜ್ ಇಸ್ ಈಕ್ವಲ್ ಟು ಗ್ರೇಟರ್ ದ್ಯಾನ್ 18, ಏಜ್ ಲೆಸ್ ದ್ಯಾನ್ ಈಕ್ವಲ್ ಟು 65. ಹಿಂಗೆ ರೀಡ್ ಮಾಡ್ಬೇಕು ನೀವು. ಇದನ್ನು ಹಿಂಗೂ ಬರಿಬೋದು, ಹಿಂಗೂ ಬರಿಬೋದು. ಇವಾಗ ಇನ್ನೂ ಎಕ್ಸಾಂಪಲ್ಸ್ಗಳು ತುಂಬ ಇದ್ದಾವೆ. 5 ಎಕ್ಸ್ ಅಂದ್ರೇನು? 5 ಈಸ್ ಗ್ರೇಟರ್ ದ್ಯಾನ್ 1, ಎಸ್. 5 ಈಸ್ ಲೆಸ್ ದ್ಯಾನ್ 10, ಎಸ್. ಈ ಥರ ಮಲ್ಟಿಪಲ್ ಇನ್ ಕಂಡೀಷನ್ಸ್ಗಳನ್ನ ಹಾಕ್ಬೋದು. ಅದನ್ನೇ ಇಲ್ಲೂ ಕೂಡ ಎಕ್ಸಾಂಪಲ್ ಕೊಟ್ಟಿದೆ. ದಿಸ್ ರೀಡ್ಸ್ ದ ನ್ಯಾಚುರಲಿ ಈಸ್ 1 ಲೆಸ್ ದ್ಯಾನ್ ಎಕ್ಸ್ ಆ್ಯಂಡ್ ಎಕ್ಸ್ ಲೆಸ್ ದ್ಯಾನ್ 10. ಇದೇ ಥರನೇ ಅದು ಹೇಳೋದು ನಾರ್ಮಲಿ ಅಂತ ಹೇಳ್ತಿದ್ದೆ. ಇವಾಗ ಆಪರೇಟರ್ ಪ್ರೆಸಿಡೆನ್ಸ್, ನಿಮಗೆ ಇದನ್ನು ತುಂಬ ಕಡೆ ಓದ್ಬಿಟ್ಟಿರ್ತಾರಪ್ಪ ಆಪರೇಟರ್ ಪ್ರೆಸಿಡೆನ್ಸ್. ಬಟ್ ನಾನೊಂದು ಟೇಬಲ್ ಕ್ರಿಯೇಟ್ ಮಾಡಿದ್ದೀನಿ ಇಲ್ಲಿ ಸೂಪರಾಗಿ, ಕ್ಲಿಯರಾಗಿ, ಡೀಟೇಲಾಗಿ. ಹಾಗಾಗಿ ಇದನ್ನೊಂದು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ, ಇಲ್ಲ ಡಿಸ್ಕ್ರಿಪ್ಷನ್ ಇದೆ, ಚೆಕ್ ಮಾಡ್ಕೊಳ್ಳಿ. ಕ್ಲಿಯರ್ ಇದೆ. ಬ್ರ್ಯಾಕೆಟಲ್ಲಿದ್ದರೆ ಫಸ್ಟ್ ಪ್ರೆಸಿಡೆನ್ಸ್, ಆಮೇಲೆ ಎಕ್ಸ್ಪೋನೆಂಟ್, ಆಮೇಲೆ ಇದು ನೋಡಿ. ಇದು ಕ್ಲೀನಾಗಿ ಹೊಡ್ಕೊಂಬಿಡಿ ಫೋಟೋ ಬೇಕಾರೆ, ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾವ್ಯಾವ ಪ್ರೆಸಿಡೆನ್ಸ್ ಅಂತ, ನೀವು ಹೆಂಗೆ ಆಪರೇಷನ್ಸ್ ಮಾಡಬೇಕು ಅಂತ. ಅದಕ್ಕೆ ನಾನು ಇಲ್ಲಿ ಕೆಳಗೆ ಕೂಡ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ನೋಡ್ಕೊಂಬಿಡಿ ಅಲ್ವಾ. ಆಲ್ ಕಂಪ್ಯಾರಿಸನ್ ಆಪರೇಷನ್ ನೋಡಿ ಹಿಂಗಿದೆಯಾ. 3 + 4 ಅಂದರೆ ಏನಂತ ಇಂಟು 2, ಇವಾಗ 11 ಆಯಿತು, ನಾಟ್ 14. ಯಾಕೆ? ಫಸ್ಟು ನಾವು ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. 4 × 2 ಎಷ್ಟು? 8. 8 + 3 ಎಷ್ಟು? 11. ಅದನ್ನು ಇಲ್ಲಿ ಹೇಳಿದೆ. ನಾನು ನಿಮಗೆ ಹಿಂಗೆ ತೋರಿಸ್ತಾ ಇದ್ದೀನಿ, ನೀವು ಕೈಯಾರೆ ಮಾಡಬೇಕು. ನಾವೇನಂತ ಹೇಳಿದೆ, ನಾವು ಟೈಪ್ ಮಾಡಿದಾಗ ನರ್ವಸ್ ಸಿಸ್ಟಮ್ಸ್ ಆ್ಯಕ್ಟಿವ್ ಆಗುತ್ತೆ, ಆವಾಗ ನಿಮಗೆ ತಲೆಗೆ ಹೋಗುತ್ತೆ. ನೀವು ಬರೀ ಓದಿದ್ರೆ ಗೊತ್ತಾಗಲ್ಲ, ಗೊತ್ತಿದೆ ಅಂತ ಅನಿಸುತ್ತೆ. ಅದನ್ನು ನೆನ್ಪಿಟ್ಕೊಳ್ಳಿ. ಇವಾಗ ನೋಡಿ ಇಲ್ಲಿ ಬ್ರ್ಯಾಕೆಟ್ ಹಾಕ್ಬಿಡ್ನಾ, ಇಲ್ಲಿ ಫಸ್ಟ್ ಆ್ಯಡ್ ಆಗುತ್ತೆ, ಆಮೇಲೆ ಇದು ನಿಮಗೆ ಗೊತ್ತಿರೋದು ಮ್ಯಾಥಮೆಟಿಕ್ಸ್, ನಾರ್ಮಲ್ ಮ್ಯಾಥಮೆಟಿಕ್ಸ್ ಇದು. ಹಂಗೆ ವರ್ಕ್ ಆಗುತ್ತೆ, ಅದೇ ಥರ ಪೈಥಾನಲ್ಲಿ ವರ್ಕ್ ಆಗುತ್ತೆ. ಸಿಂಪಲ್ ಅಲ್ವಾ. ಕಂಪ್ಲೀಟ್ ಆಪರೇಟರ್ಸ್ ರೆಫರೆನ್ಸ್ ನಿಮ್ಮ ಹತ್ರ ಇದೆ. ಇವಾಗ ಈಕ್ವಲ್ ಟು ಅಂದರೆ ಏನು? ವ್ಯಾಲ್ಯೂ ಕಂಪ್ಯಾರಿಸನ್. ನಾಟ್ ಈಕ್ವಲ್ ಟು, ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್ ಈಕ್ವಲ್ ಟು, ಲೆಸ್ ದ್ಯಾನ್ ಈಕ್ವಲ್ ಟು, ಎಂಡ್, ಆರ್, ನಾಟ್, ಇನ್ ಎಲ್ಲ ಹಾಕ್ಬಿಟ್ಟಿದ್ದೀನಿ ನೋಡಿ. ಇವೆಲ್ಲ ಹೊಡ್ಕೊಂಬಿಟ್ರೆ ಒಂದು ಎಕ್ಸಾಂಪಲ್ ಕೂಡ ಇದೆ. ಕ್ಲಿಯರಾಗಿ ಒಂದು ಫೋಟೋ ಹೊಡ್ಕೊಂಬಿಡಿ, ಇಲ್ಲ ಡಿಸ್ಕ್ರಿಪ್ಷನ್ ಇದೆ, ಚೆಕ್ ಮಾಡ್ಕೊಳ್ಳಿ. ನಿಮಗೆ ಇವಾಗ ಗೊತ್ತಾಯ್ತಾ? ನಾವು ಮುಂಚೆ ಒಂದು ಕ್ವಶನ್ ಕೇಳ್ತಿದ್ವಿ, ಇವಾಗ ಸುಮಾರು ಕ್ವಶನ್ ಕೇಳ್ಬೋದು. ಆವಾಗಲೇ ಒಂದು ಎಕ್ಸ್ಪ್ರೆಷನ್ ಅಂತ ಆಗೋದು, ಒಂದು ಡಿಸಿಷನ್ ಮಾಡೋದಕ್ಕಾಗೋದು. ಒಂದೇ ಕ್ವಶನ್ ಕೇಳಿ ನಾವು ಡಿಸಿಷನ್ ಮಾಡೋದಕ್ಕಾಗಲ್ಲ, ಮಲ್ಟಿಪಲ್ ಕ್ವಶನ್ಸ್ ಕೇಳಿದಾಗಲೇ ಡಿಸಿಷನ್ ಮಾಡೋಕ್ಕಾಗೋದು ಅಂತ ಗೊತ್ತಾಯಿತು. ನೀವು ಈ ವಿಡಿಯೋ ಇಷ್ಟ ಆಗಿದರೆ ಕಮೆಂಟ್ ಮಾಡಿ, ಅಟೆಂಡೆನ್ಸ್ ಕೂಡ ಹಾಕಿ. ಅವಾಗ ನನಗೆ ಗೊತ್ತಾಗುತ್ತೆ ನೀವು ಈ ವಿಡಿಯೋದಿಂದ ಓದ್ತಾ ಇದ್ದೀರಾ ಅಂತ. ನನಗೂ ಮೋಟಿವೇಶನ್ ಬರುತ್ತೆ, ನಾನು ಒಳ್ಳೊಳ್ಳೆ ಕಂಟೆಂಟ್ಸ್ನ ನಿಮಗೆ ತಂದು ಕೊಡ್ಬೋದು. ನೀವು ಒಬ್ಬರೇ ಓದಬೇಡಿ, ನೀವು ಫ್ರೆಂಡ್ಸಿಗೂ ಶೇರ್ ಮಾಡಿ, ಅವರು ಓದಲಿ ನಿಮ್ಮ ಜೊತೆಗೆ. ಅವರು ಉದ್ಧಾರ ಆಗಲಿ, ನೀವು ಉದ್ಧಾರ ಆಗಲಿ. ನೀವು ಒಬ್ಬರೇ ಉದ್ಧಾರ ಆಗ್ತಿರಲ್ಲ, ಯಾಕೆ? ಹಾಗೆಲ್ಲ ಮಾಡಬಾರ್ದು. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಷ್ಟೊಂದೆಲ್ಲ ಎಫರ್ಟ್ ಹಾಕಿ ಮಾಡ್ತಾಯಿದ್ದೀನಿ ಅಂದಾಗ ನೀವು ಒಂದು ಸಬ್ಸ್ಕ್ರೈಬ್ ಹೊಡಿಬೇಕು. ನಮಗೂ ಮೋಟಿವೇಶನ್ ಕೊಡಬೇಕು, ಇದು ನಿಮಗೂ ಮೋಟಿವೇಶನ್ ನಾನು ಕೊಡ್ತಿದ್ದೆ. ಹೆಂಗಿದ್ದೀರಾ? ಸಿ ಯು ಇನ್ ದ ನೆಕ್ಸ್ಟ್